ಒಂದು ನನಗೆ ನಾವು ಅಸೆಸ್ ಮಾಡಿರುವಂಥ ಪ್ರಕಾರ ಆತ್ಮಾವಲೋಕನ ಮಾಡ್ತೀವಿ, ಸಭೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದು ಒಂದು ಸಭೆಯನ್ನು ಮಾಡ್ತಾರೆ. ಸಾಕಷ್ಟು ಕಡೆ ಸಮಸ್ಯೆಗಳಾಗಿದ್ದಾವೆ. ಜಾತಿವಾರು ಸಮಸ್ಯೆ ಆಗಿದೆ. ಆಮೇಲೆ ಸುಳ್ಳು ಪ್ರಚಾರ, ಜನರಿಗೆ ಸುಳ್ಳು ಭ್ರಮೆ, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಭಾಳ ಪ್ರಮುಖವಾಗಿ ನಾನು ಒಬ್ಬ ಅಭ್ಯರ್ಥಿಯಾಗಿ ನಾನು ಕಂಡಂಥ ಸತ್ಯ ಏನು ಅಂತಂದರೆ, ಹಳೆ ಮೈಸೂರು ಭಾಗದಲ್ಲಿ ಜಾತಿ ಭಾಳ ವ್ಯವಸ್ಥಿತವಾಗಿ ವರ್ಕ್ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆಮೇಲೆ ಅವರ ಮೈತ್ರಿ BJP ಮತ್ತು JDS ಮೈತ್ರಿ ವರ್ಕ್ ಆಗಿರುವಂಥದ್ದು ಕಾಣ್ತಾ ಇದ್ದೀವಿ. ಅಪ್ಪರ್ ಕಮ್ಯುನಿಟಿಯವರು ಏನು ಎಲ್ಲ ಸವಲತ್ತುಗಳನ್ನು ಪಡೆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧವಾಗಿ ಓಟನ್ನು ಹಾಕಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಒಕ್ಕಲಿಗರು ಅದೇ 8 ಕ್ಷೇತ್ರಗಳಲ್ಲೂ 8 ಅಭ್ಯರ್ಥಿಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದಿಂದ. ಹಳೆ ಮೈಸೂರು ಭಾಗದಲ್ಲಿ 10 ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ. ಬೇರೆ ಮೈಸೂರು ಕೊಡಗೂ ಅಲ್ಲ, ದಾರಿ ಉದ್ದಕ್ಕೂ ಅವ್ರು ನಮ್ಗೆ ಹಾಕಿಲ್ಲ ಅನ್ನುವಂಥದ್ದಕ್ಕೆ ಉದಾಹರಣೆ ಮೈಸೂರಿಂದ ತಗೊಳ್ಳಿ. ಮೈಸೂರು, ಮಂಡ್ಯ, ಬೆಂಗಳೂರಲ್ಲೂ ಬೆಂಗಳೂರು ಸೆಂಟ್ರಲ್ಲಿ 3 ಕ್ಷೇತ್ರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿಕ್ಕಮಗಳೂರು, ಭದ್ರಾ, ದಡಿ ಶಿವಮೊಗ್ಗ. ಹಳೆ ಮೈಸೂರು ಭಾಗ ಸಂಪೂರ್ಣವಾಗಿ ಅವರಿಗೆ ಮೋಸ್ಟ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕೊನೆಯ ಹಂತದಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಡಿಸಪಾಯಿಂಟ್ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಎಲ್ಲರೂ ಸಾರಾಸಟ್ಟಾಗಿ ಆ ಕಡೆ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನ ಅಲ್ಲ, ನಮಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಶಕ್ತಿ ಮೀರಿ ಅವರಿಗೆ ಮತವನ್ನು ಹಾಕಿರುವಂಥದ್ದು ಚಾಮರಾಜ ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರ, ಆಮೇಲೆ ಮತ್ತೆ ಮಡಿಕೇರಿ ಹಾಗೂ ವಿರಾಜಪೇಟೆ. ನಾವು ಚಾಮರಾಜ ಕ್ಷೇತ್ರದಲ್ಲಿ ಒಂದು 10,000 ರಿಂದ 15,000 ಲೀಡ್ ಅವರು ಬರ್ಬೋದು ಅಂದ್ಕೊಂಡಿದ್ದು. 56,500 ಲೀಡ್ ಬಂದಿದ್ದಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯ ಇರುವಂಥದ್ದು ನಮಗೂ ಗೊತ್ತು ಚಾಮರಾಜ ಕ್ಷೇತ್ರದಲ್ಲಿ. ಕೃಷ್ಣರಾಜ ಕ್ಷೇತ್ರದಲ್ಲಿ ಒಂದು 30,000 ಲೀಡ್ ಅವ್ರು ತಗೊಬೋದು ಅಂದ್ಕೊಂಡಿದ್ದು, ಬಟ್ ಅದಕ್ಕಿಂತ ಜಾಸ್ತಿ ತಗೊಂಡ್ರು. ಪಿರಿಯಾಪಟ್ಟಣ ನಮಗೆ 40,000 ರಿಂದ 50,000 ಎಕ್ಸ್ಪೆಕ್ಟೇಷನ್ ಇತ್ತು. ಅಲ್ಲಿ ನಮ್ಗೆ ವರ್ಕ್ ಆಗಿಲ್ಲ, ಬರೀ 11,000 ಮಾತ್ರ ಬಂದಿದೆ. ಹುಣಸೂರಲ್ಲಿ ನಾವು ಒಂದು 15,000 20,000 ಲೀಡ್ ಬರ್ತೀವಿ ಅಂತಂದು 4,000 ಲೀಡ್ ಅವರೇ ಬಂದಿದ್ದಾರೆ. ವಿರಾಜಪೇಟೆನಲ್ಲಿ ಸಮಸಮ ಆಗುತ್ತೆ ಅನ್ನುವಂಥದ್ದು ನಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ 30,000 ಲೀಡ್ ಅಲ್ಲೇ ಬಂದಿದ್ದಾರೆ. ಮಡಿಕೇರಿನಲ್ಲಿ ಸುಮಾರು 40,000 ಅಷ್ಟು ಲೀಡು ಅವರೇ ಬಂದಿದ್ದಾರೆ. ಅದಲ್ಲ, ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್, ಬಹಳ ಸ್ಪಷ್ಟವಾಗಿ. ಯಾಕೆಂದರೆ ಬೂತ್ ವೈಸು ನಾವು ನೋಡಿದ್ದೀನಿ. ನಾನು ಚುನಾವಣೆ ಕೌಂಟಿಂಗಲ್ಲೂ ನಾನಲ್ಲಿದ್ದೆ. ಕೆಲವು ಊರುಗಳಲ್ಲಿ, ಹುಣಸೂರಲ್ಲಿ ಒಂದು 10 ಊರುಗಳಿದ್ದಾವೆ. ಆ 10 ಊರುಗಳಲ್ಲಿ ಬೇರೆಯವರೇ ಇಲ್ಲ, ಒಂದೇ ಸಮುದಾಯದವರು. ಅಲ್ಲಿ 650 ವೋಟು BJPಗೆ ಬಂದರೆ ನನಗೆ 3 ಬಂದಿದೆ, ಇನ್ನೊಂದು ಕಡೆ 7 ಬಂದಿದೆ. ಅಂದರೆ ಹೋಲ್ಸೆಲ್ಲ ಶಿಫ್ಟ್ ಆಗಿರುವಂಥದ್ದು ಕಾಣ್ತಾ ಇದೆ. ಅಲ್ಲ, ಅದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟನ್ನು ತಗೊಂಡು BJPಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಏನು ಅವ್ರು ಹೇಳ್ತಾ ಇದ್ರು, ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ. ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಏನು ನಾವು ಫ್ರೀ ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ, ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು, 2,000 ರೂಪಾಯಿ, ಇವೆಲ್ಲ ಅಪ್ಪರ್ ಕಮ್ಯುನಿಟಿಯವ್ರಿಗೆ ಜಾಸ್ತಿ ಸಿಗ್ತಾ ಇದೆ. 70% ಆಫ್ ದಿಸ್ ಬೆನಿಫಿಟ್ ಇಸ್ ಬೀನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ. ಸೊ BJPಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮ್ಯ ಅಪರಾಧ ಮಾಡ್ತಾ ಇದ್ದೀರಿ. ಅವರು ಜನಗಳಿಗೆ ಇಷ್ಟ ಇದ್ದು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾ ಇದ್ರೆ ಅದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಾಣ್ತಾ ಇದೆ. ಅಂದರೆ ಅವರು ಅಲ್ಲ, ಅದನ್ನೇ ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ಯು ಹ್ಯಾವ್ ಟು ರೀಲುಕ್ ಇನ್ ಟು ದಿಸ್. ಬಿಕಾಸ್ ಪೀಪಲ್ ಹ್ಯಾವ್ ಮ್ಯಾಂಡೇಟೆಡ್, ಗಿವನ್ ಮ್ಯಾಂಡೇಟ್ ಅಗೇನ್ಸ್ಟ್ ದಟ್. BJPಯವರು ಏನು ಹೇಳಿದ್ರು ಅದ್ರ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅಂದರೆ BJPಯವರು ಹೇಳ್ತಾ ಇದ್ದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಂಬೇರಿ ಮಾಡ್ತಾ ಇದ್ದೀರಿ ಅಂತ. ಸೊ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಹೇಳುವಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು. ಅದರಿಂದ
ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು? ಅವ್ರೇನು ಹೇಳ್ತಿದ್ರು, ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನ ಕಟ್ ಮಾಡಿ, ಯಾರು ಬಿಜೆಪಿಯವರು ಹೇಳ್ತಾ ಇದ್ರು, ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ. ಹೌದು, ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದ್ದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ. ಸೊ ಅದರಿಂದ ಐ ಥಿಂಕ್ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.